ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಯೇಸುವೆ, ಸ್ತೋತ್ರ. ದೇವರು ಯಾರೊಂದಿಗೆ ಮಾತನಾಡ್ತಾರೆ? ಗಮನ ಕೊಟ್ಟು ಕೇಳಿ ನಂತರ ಉತ್ತರ ಕೊಡಿ. ದೇವರು ಯಾರೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ? ಯಾರೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ? ಅವ್ರ ಮಕ್ಕಳೊಂದಿಗ? ದೇವರನ್ನು ಹುಡುಕೋರೊಂದಿಗೆ. ದೇವರನ್ನ ಯಾರು ಹುಡುಕ್ತಾರೋ, ಹೃದಯದಿಂದ ಹುಡುಕ್ತಾರೋ ಅವರೊಂದಿಗೆ ಮಾತಾಡ್ತಾರೆ. ದೇವರು ಯಾರು ಹುಡುಕ್ತಾರೋ ಹೃದಯದಿಂದ ಹುಡುಕ್ತಾರೋ. ಈಗ ನಾವು ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತೀವಿ, ಬರ್ತೀವಿ, ಆಗ ನಾವು ಹುಡುಕ್ತಾ ಇಲ್ವಾ? ಅದು ಭಾನುವಾರ ನಾವು ಆತ್ಮೀಯವಾಗಿ ಹುಡುಕ್ತಾ ಇಲ್ಲ ಅವ್ರಿಗೆ, ಅದು ನಮ್ಗೆ ರೂಢಿ ಮಾಡ್ಕೊಟ್ಟವ್ರೆ, ಆ ರೀತಿ ಹೋಗ್ತಾ ಇದೀವಿ. ಓಕೆ, ಹಾಗಾದ್ರೆ ನೀವು ಹೇಳೋ ದೇವರು ಒಂದು ವಾಕ್ಯ ಓದೋಣ. ಲೋಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 18ನೇ ವಾಕ್ಯ. ಸಂತ ಲೂಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 18ನೇ ವಾಕ್ಯ. ಆದ್ದರಿಂದ ನೀವು ಕಿವಿ ಕೊಡುವಾಗ ಎಚ್ಚರಿಕೆಯಿಂದಿರಿ, ಏಕೆಂದರೆ ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ತನಗಿದ್ದ ಎಂದುಕೊಳ್ಳುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಎಂದರು. ಗಮನ ಕೊಟ್ಟು ಈ ವಾಕ್ಯವನ್ನ ಮತ್ತೊಮ್ಮೆ ಓದಿ, ಇನ್ನೂ ಸ್ವಲ್ಪ ಅರ್ಥ ಆಗಲಿ. ಓದಿ ಬ್ರದರ್. ಆದ್ದರಿಂದ ನೀವು ಕಿವಿಗೊಡುವಾಗ ಎಚ್ಚರಿಕೆಯಿಂದಿರಿ. ಸಾಕು, ಏಕೆಂದರೆ ಸಾಕು. ಏನಂತೆ? ಯಾರ್ ಕಿವಿ ಕೊಡ್ತಾರೋ, ಕೇಳ್ತಾರೋ ಅವರೊಂದಿಗೆ ಮಾತಾಡ್ತಾರೆ. ಎಚ್ಚರವಾಗಿದ್ದು ಕಿವಿ ಕೊಡಬೇಕು. ಹುಡುಕೋರ್ ಜೊತೆಲಿ ದೇವ್ರು ಮಾತಾಡಲ್ಲ. ಯಾಕಂದ್ರೆ ಅವರು ತಮ್ಮ ಅವಶ್ಯಕತೆಗಾಗಿ ಹುಡುಕಾಡ್ತಾ ಇರ್ತಾರೆ. ಗೊತ್ತಾ ನಿಮ್ಗದು? ತಮ್ಮ ಅವಶ್ಯಕತೆಗೋಸ್ಕರ ಕೆಲಸ ಕಾರ್ಯ ಆಗ್ಬೇಕಷ್ಟೇ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಒಳ್ಳೆ ಕೆಲಸ ಸಿಗಬೇಕು, ಮಕ್ಕಳಿಗೆ ಭವಿಷ್ಯ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ದೇವ್ರನ್ನ ಹುಡುಕೋದು. ಅಂಥವ್ರ ಜೊತೆಲಿ ದೇವರು ಮಾತಾಡೋದಿಲ್ಲ. ಗಮನ ಕೊಟ್ಟು ಯಾರು ಕಿವಿ ಕೊಡ್ತಾರೋ, ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾರೋ ಅಂಥವ್ರ ಜೊತೆಲಿ ಮಾತ್ರ ಮಾತಾಡೋದು. ಅದಕ್ಕೆ ಕಥೋಲಿಕ ಕ್ರೈಸ್ತರ ಜೊತೆಯಲ್ಲಿ ಅವರ ಮಕ್ಕಳು ನೋಡಿ, ಕಥೋಲಿಕ ಕ್ರೈಸ್ತರಾದ ನಾವು ಯಾವ ರೀತಿ ಇದ್ದೀವಿ ಅದನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ. ನಾವು ಹೆಂಗಿದ್ದೀವಿ, ನಮ್ಮ ಮಕ್ಕಳು ಹೆಂಗಿದ್ದಾರೆ, ನಮ್ಮ ಮೊಮ್ಮಕ್ಕಳು ಹೆಂಗಿದ್ದಾರೆ, ನಮ್ಮ ತಾತ ಹೇಗಿದ್ರು, ನಮ್ಮ ತಂದೆ ಹೇಗಿದ್ರು, ನಾವು ಹೇಗಿದ್ದೀವಿ, ಮೂರು ತಲೆಮಾರು ನೋಡ್ಕೊಳ್ತಾ ಬನ್ನಿ. ಮೂರು ತಲೆಮಾರು ನೋಡ್ಕೊಳ್ತಾ ಬನ್ನಿ. ತಾತ ಹೇಗಿದ್ರು? ತಾತ ದೇವರ ಭಯಭಕ್ತಿಲಿದ್ರ. ಅದಾದ ಮೇಲೆ ತಂದೆ ಭಯಭಕ್ತಿಲಿದ್ರ, ದೇವರ ಸ್ವರ ಕೇಳಿಸ್ಕೊಳ್ಳೋಕ್ಕೆ ಸಿದ್ಧರಾಗಿದ್ರ, ತವಕದಿಂದ ಇದ್ರ, ಕಾದು ಕುಳಿತಿದ್ರ, ದೇವರ ವಾಕ್ಯಕ್ಕೆ ಅವರು ತವಕ ಪಡ್ತಾ ಇದ್ರ. ಅದಾದ್ಮೇಲೆ ನಮ್ಮನ್ನು ನೋಡಿ, ನಾವು ಏನು ಮಾಡ್ತಾ ಇದ್ದೀವಿ? ಅಥವಾ ತಾತ ಏನಾದರೂ, ನಮ್ಮ ತಾತ ತಂದೆಯವರ ಅಪ್ಪ ಅಥವಾ ಅವರ ಅಪ್ಪ ಏನಾದರೂ ದೇವರ ಮಾರ್ಗವನ್ನು ಬಿಟ್ಟು ಲೌಕಿಕ ಮಾರ್ಗ ಅಂದರೆ ಜನರನ್ನು ಹಿಂಸಿಸೋದು, ಜನರನ್ನು ದೂಷಿಸೋದು, ಜನರಿಗೆ ದೇವರ ಮಕ್ಕಳನ್ನು ಹಿಂಸಿಸೋದು, ಈ ಥರ ಎಲ್ಲ ಮಾಡಿದಾಗ ಮೂರನೇ ತಲೆಮಾರು ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಬೋಧಕರು ಹೇಳ್ಬೋದು, ಇಲ್ಲ ತಂದೆ ಮಾಡಿದ್ದು ತಂದೆಗೇನೆ, ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲ ಬರಲ್ಲ ಅಂತ. ಅದು ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಬಂದೇ ಬರುತ್ತೆ. ಯಾಕಂದರೆ ದೇವರ ವಾಕ್ಯ ಬದಲಾಗಲ್ಲ. ಒಳ್ಳೆ ಒಡಂಬಡಿಕೆಯಲ್ಲಿ ಏನು ಹೇಳಿದಾರೋ ಅದು ಹೊಸ ಒಡಂಬಡಿಕೆಯಲ್ಲೂ ದೇವ್ರು ಏನು ಮಾಡ್ತಾರೆ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ದೇವ್ರು ಎಲ್ಲೂ ಹೇಳಿಲ್ಲ ನಾನು ರದ್ದು ಮಾಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದಾರಾ? ಎಲ್ಲೂ ಹೇಳಿಲ್ಲ. ಆ ರೀತಿ ಯಾರಾದರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏದೇನ್ ತೋಟದಲ್ಲಿ ಅವಳ ಬಳಿಗೆ ಬಂದು ಈ ಹಣ್ಣನ್ನು ತಿನ್ನು, ಚೆನ್ನಾಗಿದೆ, ಇದು ಅಂದವಾಗಿದೆ, ಅದಾಗಿದೆ, ಇದಾಗಿದೆ, ನೀನು ದೇವರಾಗ್ಬಿಡ್ತೀಯ ಅಂತ ಹೇಳಿ ಯಾಮಾರಿಸುವ ಆ ವ್ಯಕ್ತಿಗೆ ಅವನು ಹೋಲಿಕೆ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವ ವ್ಯಕ್ತಿ ದೇವರ ಸ್ವರಕ್ಕಾಗಿ ಕಿವಿ ಕೊಟ್ಟು ಕುಳಿತುಕೊಳ್ತಾನೋ ಅದೇ ನಡೀತಾ ಇಲ್ಲ ಚರ್ಚಲ್ಲಿ. ನೋಡಿ, ಏನು ಅಲ್ಲಿ ದೇವ್ರ ವಾಕ್ಯ ಓದ್ತಾರೆ, ಹಿಂದ್ಗಡೆ ಕೂತ್ಕೊಂಡು ಮೊಬೈಲಲ್ಲಿ ಇಟ್ಟು ಇದು ಮಾಡೋದು, ಅವ್ರನ್ನ ನೋಡೋದು, ಇವ್ರನ್ನ ನೋಡೋದು, ಅದು ಮಾಡೋದು, ಇದು ಮಾಡೋದು. ಪ್ರೈಸ್ ದಿ ಲಾರ್ಡ್. ಅಂಥವ್ರ ಜೊತೆಲಿ ದೇವರು ಮಾತಾಡೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಆಶೀರ್ವಾದದಲ್ಲಿ ಇಲ್ಲ.
ಬಹಳ ಎಚ್ಚೆತ್ತುಕೊಳ್ಬೇಕು. ಇವೆಲ್ಲ ಬಹಳ ಎಚ್ಚೆತ್ತುಕೊಳ್ಳುವಂಥ ವಿಷಯಗಳು ಇವೆಲ್ಲ. ಪ್ರೈಸ್ ದಿ ಲಾರ್ಡ್. ಹುಡುಕುವವನು ಹುಡುಕ್ತಾ ಇರ್ತಾನೆ, ಅವನ ಸ್ವಾರ್ಥಕ್ಕೋಸ್ಕರ ಹುಡುಕ್ತಾ ಇರ್ತಾನೆ. ಅವನು ಪರಲೋಕ ರಾಜ್ಯಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಹುಡುಕ್ತಾ ಇರ್ತಾನೆ. ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಹುಡುಕ್ತಾನೆ. ತನ್ನ ಕುಟುಂಬ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಹುಡುಕ್ತಾನೆ. ಒಳ್ಳೆ ಕೆಲಸ ಸಿಗಬೇಕು, ಅದಕ್ಕೋಸ್ಕರ ಹುಡುಕ್ತಾನೆ. ಹುಡುಕುವವನಿಗೆ ದೇವರು ಸಿಗ್ತಾರೆ. ಆದರೆ ತನ್ನ ಯೋಜನೆಯನ್ನು, ತನ್ನ ಪ್ಲ್ಯಾನನ್ನು ಯಾರ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಯಾರು ಕಿವಿ ಕೊಟ್ಟು ದೇವರ ಸ್ವರಕ್ಕೆ ಕಾದು ಕುಳಿತಿರ್ತಾರೋ. ಯಾಕಂದರೆ ನಮ್ಮ ಕ್ಲಾಸಲ್ಲಿ ನಾನು ನೋಡ್ತಾ ಇರ್ತೀನಿ, ಸುಮಾರು ಜನ ಕೇಳಿಸ್ಕೊಳ್ದಿರೋಲ್ಲ, ಏನಾದರೂ ಎಲ್ಲ ಬಿಟ್ಟು ಓಡೋದ್ರು ಅಲ್ವಾ. ಪ್ರೈಸ್ ದಿ ಲಾರ್ಡ್. ಇದೇ ಸಾಕ್ಷಿ, ಇದೇ ಸಾಕ್ಷಿ. ನೀವು ಡಬಲ್ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಇವತ್ತೇ ಎಕ್ಸಿಟ್ ಆಗಿ, ಬೇಡವೇ ಕ್ಲಾಸಲ್ಲಿ ಕೂತ್ಕೊಬೇಡಿ. ಡಬಲ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಕ್ಸಿಟ್ ಆಗಿ, ಬೇಡವೇ ಬೇಡ. ಆ ದೇವರ ಕೋಪಕ್ಕೆ ಬಲಿಯಾಗೋದು ಬೇಡ. ಕುಳಿತುಕೊಂಡ್ರೆ ಆ ಒಂದು ಸಮಯ ತಟಸ್ಥವಾಗಿ ದೇವರು ನನ್ನೊಂದಿಗೆ ಮಾತಾಡ್ತಾರೆ ಅಂತ ಕೂತ್ಕೊಳ್ಳಿ. ಆಗ ಖಂಡಿತವಾಗ್ಲೂ ದೇವರು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿರುವಂತಹ ಪ್ರಕಟಣೆ ಪುಸ್ತಕ ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ, ಬಿಡಬೇಡಿ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ. ಇಲ್ಲಿ ಜನರು ಎಂಬ ಪದವನ್ನು ಬಳಸಿದ್ದಾರೆ, ಹಾಗಾಗಿ ಇದು ಮೊದಲನೇ ಭಾಗ ಆಯಿತು. ಇದು ಭಾಗ 2. ಪ್ರೈಸ್ ದಿ ಲಾರ್ಡ್. ಎರಡನೇ ಭಾಗವನ್ನು ನಾವು ಇವತ್ತು ಧ್ಯಾನಿಸ್ತಾ ಇದ್ದೀವಿ. ಮೊದಲನೇದಾಗಿ ದೇವರಿಂದ ಇಲ್ಲಿ ಇದು ಮಾಡ್ಕೊಂಬಿಡಿ ಪರಿಶುದ್ಧ ದೇವದೂತರು, ಅವರ ಕಾರ್ಯಗಳು. ಪರಿಶುದ್ಧ ದೇವದೂತರು. ಸ್ವಲ್ಪ ಈ ಕಡೆ ಬಂದರೆ ಈ ಥರ ಹಾಕೊಳ್ಳಿ. ದಬ್ಬಲ್ಪಟ್ಟ ದೂತರು ಅಥವಾ ಸೈತಾನ ಆತನ ಸಂಗಡಿಗರು. ಪ್ರೈಸ್ ದಿ ಲಾರ್ಡ್. ಮೊದಲನೇ ಪಾಯಿಂಟ್ ನಾವು ತಿಳ್ಕೊಂಡು, ದೇವದೂತರನ್ನ ದೇವರಿಂದ ಆರಿಸಲ್ಪಟ್ಟವರು ಪರಿಶುದ್ಧವಾಗಿನೇ ಉಂಟು ಮಾಡಿದ್ರು, ಸೃಷ್ಟಿಸಿದರು. ದಬ್ಬಲ್ಪಟ್ಟ ದೇವದೂತರನ್ನು ಕೂಡ ಅವರು ಪರಿಶುದ್ಧವಾಗಿಯೇ ಉಂಟು ಮಾಡಿದ್ರು. ಆದರೆ ದೇವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಅವ್ರು ರೆಡಿಯಾಗಿರ್ಲಿಲ್ಲ, ದಬ್ಬಲ್ಪಟ್ರು. ನಾವು ಅಷ್ಟೇ, ಕೇಳಿಸ್ಕೊಳಕ್ಕೆ ನಾವು ರೆಡಿಯಾಗಿಲ್ಲ. ಬೇಕಾದ್ರೆ ದೇವರಿಗೆ ಸಂದೇಶ ಕೊಡ್ತೀವಿ. ದೇವರಿಗೆ ಏನು ಮಾಡ್ತೀವಿ? ನಾವೇ ಸಂದೇಶ ಕೊಡ್ತೀವಿ ಅವ್ರಿಗೆ, ಏನು ತೊಂದರೆ ಇಲ್ಲ. ಉದಾಹರಣೆಗೆ ಏನು ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ನೀವು ಇದು ತಿನ್ಬೋದು, ಇದು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಆದರೆ ಹೊಸ ಒಡಂಬಡಿಕೆ ಬಂದ ತಕ್ಷಣ ಯೇಸು ಸ್ವಾಮಿಗೆ ನಾವು ಹೇಳ್ತೀವಿ, ಅದೆಲ್ಲ ಏನಿಲ್ಲಪ್ಪ, ನೀವೇ ಹೇಳಿದ್ದೀರಾ, ಬಾಯಿ ಒಳಗಡೆ ಹೋಗೋದು ಯಾವುದು ಅಶುದ್ಧ ಅಲ್ಲ, ಬಾಯಿಂದ ಹೊರಗಡೆ ಬರುವುದಲ್ಲ ಅಶುದ್ಧ ಅಂತ ಹೇಳಿದ್ದೀರಾ, ಹಾಗಾಗಿ ನಾವು ತಿಂತೀವಿ, ಅದರಲ್ಲೇನು ತೊಂದರೆ ಏನಿಲ್ಲ. ದೇವರಿಗೆ ಇವ್ರು ಏನು ಮಾಡ್ತಾರೆ? ದೇವರಿಗೆ ಬೋಧನೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ಚುಕ್ಕಿಯೂ ಕೂಡ ನಿರರ್ಥಕವಾಗದು. ಅಂದರೆ ಏನು? ಭೂಮಿ ಆಕಾಶಗಳು ಉಳಿದಿರುವ ತನಕ ಒಂದು ಸಣ್ಣ ಚುಕ್ಕಿಯೂ ಕೂಡ ನಿರರ್ಥಕವಾಗದು ಅಂತ ಹೇಳ್ತಾರೆ. ಇಲ್ಲ ಇದು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಯೇಸು ಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ? ಕರೆಕ್ಟಾ? ಯೇಸು ಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ, ಇಲ್ಲಾಂದ್ರೆ ಹೇಳಿದವರು ಸುಳ್ಳು ಹೇಳ್ತಾ ಇದ್ದಾರೆ. ಎರಡರಲ್ಲೊಂದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು. ಅದಕ್ಕೋಸ್ಕರನೇ ಬಹಳ ಎಚ್ಚರಿಕೆಯಾಗಿರ್ಬೇಕು. ನಾವು ಏನು ಕೇಳಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರು ಏನು ತಿಳಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ತಿಳಿಸಿರೋದು ಬೈಬಲಲ್ಲಿ ಇದೆಯಾ, ಅದು ತುಂಬ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಓಕೆ. ಎರಡನೇದಾಗಿ, ಪರಿಶುದ್ಧ ದೇವದೂತರನ್ನ ದೇವರು ಜ್ಞಾನಿಗಳಾಗಿ ಉಂಟು ಮಾಡಿದ್ರು. ಅವ್ರಿಗೂ ಕೂಡ ಜ್ಞಾನ ಇತ್ತು.
ಅವ್ರಿಗೂ ಕೂಡ ಜ್ಞಾನ ಇತ್ತು. ಅದೇ ರೀತಿ ದೂಡಲ್ಪಟ್ಟಂತಹ ಸೈತಾನ ಸಂಗಡಿಗರು ಕೂಡ ಅವ್ರಿಗೂ ಕೂಡ ಜ್ಞಾನ ಇತ್ತು. ವಿಶೇಷ ಜ್ಞಾನ ಏನು? ಒಂದು ದೇವರಿಂದ ಬಂದಂಥದ್ದು, ಇನ್ನೊಂದು ಕುತಂತ್ರ ಜ್ಞಾನ. ಕುತಂತ್ರ ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ, ಕುತಂತ್ರಿಗೆ ಭಾರಿ ಜ್ಞಾನ. ಕೆಲವು ಜನ ನೋಡಿದ್ದೀರಾ, ಕೆಲವು ಜನ ಬೇಡ, ಸೈತಾನ ನೋಡಿ ಯೇಸು ಸ್ವಾಮಿಯನ್ನೇ ಹೇಗೆ ಕುತಂತ್ರ ಮಾಡ್ತಾನೆ ಅಂತ. ಏನು? ದೇವರ ವಾಕ್ಯ ಹೇಳಿನ ಅವನೇನು ಮಾಡ್ತಾನೆ? ಕುತಂತ್ರ ಮಾಡ್ತಾನೆ. ಹೌದಾ? ಹೌದು ಬ್ರದರ್. ನನಗೆ ಇವತ್ತಿಗೂ ಅರ್ಥ ಆಗ್ತಲ್ಲ. ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ ಒಂದು ದೇವರು ಮೈ ಮೇಲೆ ಬರ್ತಾರೆ ಅಂತ ಎಲ್ಲೂ ಬರ್ದಿಲ್ಲ. ಅದು ಹೆಂಗೆ ಬರ್ತಾರೋ ಕ್ರೈಸ್ತರಿಗೆ ನನಗೆ ಅರ್ಥನೇ ಆಗ್ತಲ್ಲ. ಕೆಲವು ಜನ ಹೇಳ್ತಾರೆ ಮಾತೆ ಮರಿಯವರು ಬಂದರು ನನ್ನ ಮೈ ಮೇಲೆ ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಮಾತೆ ಮರಿಯವರು ನನ್ನ ಜೊತೆ ಮಾತಾಡಿದ್ರು ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ದರ್ಶನ ಕೊಟ್ಟರು ಅಂತ ಹೇಳ್ತಾರೆ. ನನಗೆ ಇವಾಗಲೂ ಅರ್ಥ ಆಗ್ತಲ್ಲ, ಇವತ್ತಿಗೂ ನನಗೆ ಅರ್ಥ ಆಗ್ತಲ್ಲ, ಅದು ಹೆಂಗೆ ಸಾಧ್ಯ ಅಂತ. ಪ್ರಭು ಯೇಸು ಕ್ರಿಸ್ತರು ತನ್ನ ಗರ್ಭದಲ್ಲಿ ಧರಿಸುವಷ್ಟು ಪರಿಶುದ್ಧತೆ ಉಳ್ಳ ತಾಯಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ನಮ್ಮೊಳಗೆ ಬಂದು ನಿಂತ್ಕೊಳ್ತಾರೆ ಅಥವಾ ನಮಗೆ ದರ್ಶನ ಕೊಡ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ಯೇಸು ಸ್ವಾಮಿಗಿಂತ ಒಂದು ಸ್ಟೆಪ್ ನಾವು ಮೇಲೆ ಅಂದ್ಕೊಳ್ತೀವಿ. ನನಗೆ ಅರ್ಥನೇ ಆಗ್ತಲ್ಲ ಹೆಂಗೆ ಇಲ್ಲ ಒಂದು ಬೈಬಲ್ ಸುಳ್ಳಾಗಬೇಕು, ಇಲ್ಲ ಇವ್ರು ಹೇಳ್ತಾರ ಸುಳ್ಳಾಗಬೇಕು. ನನಗೆ ಅರ್ಥನೇ ಆಗ್ತಲ್ಲ ಹೆಂಗೆ ಏನು ಅಂತ. ಯಾಕಂತಂದರೆ ಕೆಲವು ಜನ ಹೇಳ್ತಾರೆ ನನಗೆ ಮಾತೆ ಮನೆ ದರ್ಶನ ಕೊಟ್ಟರು, ನನಗೆ ಹಿಂಗೆ ಮಾಡೋಕ್ಕೆ ಹೇಳಿದ್ರು, ಹಂಗೆ ಮಾಡೋಕ್ಕೆ ಹೇಳಿದ್ರು, ಅದು ಮಾಡೋಕ್ಕೆ ಹೇಳಿದ್ರು, ಇದು ಮಾಡೋಕ್ಕೆ ಹೇಳಿದ್ರು ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಬೈಬಲ್ ಹೇಳುತ್ತೆ ನೋಡಿ, ಸಂತ ಪೌಲರು ಹೇಳ್ತಾರೆ ಕೊರಿಂಥರಿಗೆ ಬರೆದ ಪತ್ರದಲ್ಲಿ 11ನೇ ಅಧ್ಯಾಯ 2 ಕೊರಿಂಥಿ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. 2 ಕೊರಿಂಥಿ 2ನೇ ಅಧ್ಯಾಯ 11ನೇ ವಾಕ್ಯ. ಹಾಗೂ ಓದಿ. ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರಲ್ಲ, ಅವನ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳಬೇಕು. ಸೈತಾನನ ಕುತಂತ್ರಗಳನ್ನು ನಾವು ಅರಿಯದವರೇನೂ ಅಲ್ಲ, ಅವನ ಕೈ ಮೇಲಾಗದಂತೆ ನಾವು ನೋಡಿಕೊಳ್ಳಬೇಕು. ಇನ್ನೊಂದು ವಾಕ್ಯ ಓದಿ, ಅದೇ 2 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 13ರಿಂದ 15 ತನಕ ಓದಿ. ಅವರು ಕಪಟ ಪ್ರೇರಿತರು, ಕಳ್ಳ ಕೆಲಸಗಾರರು, ಕ್ರಿಸ್ತ ಯೇಸುವಿನ ಪ್ರೇಕ್ಷಿತರಂತೆ ನಟಿಸುವವರು. ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಸೈತಾನನು ಸಹ ಜ್ಯೋತಿರ್ಮಯ ದೇವದೂತನಂತೆ ಕಾಣಿಸಿಕೊಳ್ಳಬಲ್ಲನು. ಹೀಗಿರುವಲ್ಲಿ ಅವನ ಸೇವಕರು ಸಹ ಸತ್ಯ ಸೇವಕರಂತೆ ವೇಷಧಾರಿಗಳಾದರೆ ಅದರಲ್ಲೇನು ಸೋಜಿಗ. ಅವರ ಕೃತ್ಯಗಳಂತೆಯೇ ಅವರ ಅಂತ್ಯವೂ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸೈತಾನ ಯಾವ ಡ್ರೆಸ್ ಬೇಕಾದರೂ ಹಾಕ್ತಾನೆ, ಯಾವ ಬಟ್ಟೆ ಬೇಕಾದರೂ ಹಾಕ್ತಾನೆ. ಬೇಕಾದ್ರೆ ಯಾಜಕರಂತೆ ನಟಿಸ್ಲಿಕ್ಕೆ ಅವನಿಗೆ ಗೊತ್ತಿದೆ. ಯಾಕಂದರೆ ದೇವದೂತರಂತೆ ಅವನು ನಟಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾಜಕರಂತೆ ನಟಿಸೋಕ್ಕಾಗಲ್ವಾ? ಖಂಡಿತವಾಗ್ಲೂ ಅವನು ಆಗುತ್ತೆ. ದೇವರ ಸನ್ನಿಧಾನದಲ್ಲಿ ಇರೋರಲ್ವಾ ಬ್ರದರ್ ದೇವದೂತರಂತೆ ಕಾಣಿಸಿಕೊಳ್ಳೋದು. ಏನು ಬೇಕಾದ್ರೆ ಆ್ಯಕ್ಟ್ ಮಾಡ್ತಾನೆ, ಯಾವ ರೀತಿ ಬೇಕಾದ್ರೆ ನಾಟಕ ಮಾಡ್ತಾನೆ. ಆದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಂತ ಪೌಲರು, ಅವನ ನಟನೆಯಂತೆ, ಅವನ ಆ್ಯಕ್ಟಿಂಗ್ ಅಂತೆಯೇ ಪ್ರತಿಫಲ ಅವನಿಗೆ ಕೊನೆಯಲ್ಲಿ ಸಿಗುತ್ತೆ. ಅವನನ್ನು ಹಿಂಬಾಲಿಸೋರ್ಗೂ ಕೂಡ ಅದೇ ಗತಿ. ಪ್ರೈಸ್ ದಿ ಲಾರ್ಡ್. ಓಕೆ, 3ನೇ ಪಾಯಿಂಟ್ ನಾವು ನೋಡೋಣ. ಪರಿಶುದ್ಧ ದೇವದೂತರು 2 ಪಾಯಿಂಟ್ ಆಗಿದೆ. 3ನೇ ಪಾಯಿಂಟ್ ಅಲ್ವಾ? ಹೌದಾ? 2 ಪಾಯಿಂಟ್ ಆಗಿದೆಯಾ? 2 ಪಾಯಿಂಟ್ ಆಗಿದೆ. ಈಗ ಮೂರನೆಯ ಒಂದು ಪಾಯಿಂಟನ್ನು ನೋಡೋಣ. ಅದು ನೋಡಬೇಕಾದ್ರೆ ದೇವದೂತರು ಪರಾಕ್ರಮಶಾಲಿಗಳು, ಪರಿಶುದ್ಧ ದೇವದೂತರುಗಳು ಪರಾಕ್ರಮಶಾಲಿಗಳು. ದೇವದೂತರುಗಳು ಪರಾಕ್ರಮಶಾಲಿಗಳು. ಪ್ರೈಸ್ ದಿ ಲಾರ್ಡ್. ಕಾಣಿಸ್ತಿದೆಯಾ ನಾ ಬರ್ದಿರೋದು? ದೇವದೂತರು, ಪರಿಶುದ್ಧ ದೇವದೂತರು ಪರಾಕ್ರಮಶಾಲಿಗಳು.
ಶಾಲಿಗಳು. ಓಕೆ, ಒಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 37ನೇ ಅಧ್ಯಾಯ ವಾಕ್ಯ 36. ಯೆಶಾಯ ಪ್ರವಾದಿಯ ಗ್ರಂಥ ನೀವು ಹಿಂದಿರುಗಿ ಹೋಗಿ ನಿಮ್ಮ ರಾಜನಿಗೆ ಹೀಗೆಂದು ತಿಳಿಸಿರಿ. ಇದು ಸರ್ವೇಶ್ವರನ ನುಡಿ. ಒಂದು ನಿಮಿಷ ರೀ. 36, 37, 36. ಯೆಶಾಯ 36. 37, 36. ಸಾಧ್ಯವಾದ್ರೆ ಸಿಕ್ಕದವ್ರು ಬೇಗ ಓದಿ. ಆಗ ಸರ್ವೇಶ್ವರ ಸ್ವಾಮಿಯ ದೂತನು ಹೊರಟು ಬಂದು ಅಸ್ಸೀರಿಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಮರಣಕ್ಕೆ ಈಡು ಮಾಡಿದನು. 185 ಎದ್ದು ನೋಡುವಾಗ ಬ್ರದರ್ 185 ಅಲ್ಲ, ಅದು 1,85,000. 1,85,000 ಸೈನಿಕರನ್ನು ಮರಣಕ್ಕೆ ಈಡು ಮಾಡಿದನು. ಸಾಕು ಸಾಕು. 1,85,000 ಸೈನಿಕರನ್ನ ಒಬ್ಬ ದೂತ ಕೊಂದಾಕ್ತಾರೆ ಅಂದ್ರೆ ಹೆಂಗಿರ್ಬೇಕು ಪವರ್? ಯೋಚನೆ ಮಾಡಿ, ಹೇಗಿರ್ಬೋದು? ಮಾತಾಡಿ. ಪರಾಕ್ರಮವಾಗಿ ಇರ್ತಾರೆ ಬ್ರದರ್ ಅವರು. ಅವರು ಅಗಣಿತವಾದ ಶಕ್ತಿಯನ್ನ ಪಡೆದಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧ ದೇವದೂತರುಗಳು. ನೀವು ದೇವರನ್ನ ಯಾರು ಅನುಸರಿಸ್ತಾರೋ, ದೇವರ ವಾಕ್ಯವನ್ನ ಯಾರು ಧ್ಯಾನಿಸ್ತಾರೋ ಅವರೆಲ್ಲರೂ ಪರಿಶುದ್ಧ ದೇವದೂತರುಗಳೇ. ಆಮೇನ್. ಕಂಡದ್ದನ್ನ ಇಟ್ಕೊಂಡು ಯಾರೋ ಹೇಳಿದ್ರು ಇದು ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ಮಾಡೋರು ಏನು ಪರಾಕ್ರಮಶಾಲಿಗಳಲ್ಲ ಅವರು. 1,85,000 ಸೈನಿಕರನ್ನ ಒಂದೇ ರಾತ್ರಿಯಲ್ಲಿ, ಅರ್ಥ ಆಗ್ತಾ ಇದೆಯಾ? ಒಂದೇ ರಾತ್ರಿಯಲ್ಲಿ ಬೆಳಗ್ಗೆ ಎದ್ದು ನೋಡುವಾಗ ಅವರೆಲ್ಲರೂ ಹೆಣಗಳಾಗಿದ್ರು. ಪ್ರೈಸ್ ಅಲ್ಲ. ಸರಿ, ಇನ್ನೊಂದು ನೋಡೋಣ. ದೂಡಲ್ಪಟ್ಟ. ಓಕೆ, ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡೋಣ. ಇನ್ನೊಂದು ವಾಕ್ಯ, ಅದಕ್ಕೆ ಇನ್ನೊಂದು ಆಧಾರ ವಾಕ್ಯ ನಮಗೆ ಬೇಕು ಅಲ್ವಾ? ಇನ್ನೊಂದು ಆಧಾರ ವಾಕ್ಯ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 1, 2. ಮತ್ತಾಯ 28ನೇ ಅಧ್ಯಾಯ ವಾಕ್ಯ 1, 2. ಸಬ್ಬ ದಿನ ಕಳೆದಿತ್ತು. ಭಾನುವಾರ ಬೆಳಗಾಗುವುದರಲ್ಲಿ ಮಗ್ದಲದ ಮರಿಯಳು ಮತ್ತು ಇನ್ನೊಬ್ಬ ಮರಿಯಳು ಸಮಾಧಿಯನ್ನು ನೋಡಲು ಬಂದರು. ಇದ್ದಕ್ಕಿದ್ದಂತೆ ಭೂಮಿ ಗಡಗಡನೆ ನಡುಗಿತು. ಆಗ ದೇವದೂತನು ಸ್ವರ್ಗದಿಂದ ಇಳಿದು ಬಂದನು. ಸಮಾಧಿಯ ಕಲ್ಲನ್ನು ಹಿಂದಕ್ಕೆ ಉರುಳಿಸಿ ಅದರ ಮೇಲೆ ಕುಳಿತುಕೊಂಡನು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯ ಸಮಾಧಿಗೆ ಕಲ್ಲಿಡಲಾಗಿತ್ತು, ದೊಡ್ಡ ಕಲ್ಲಿಟ್ಟಿದ್ರು ಅಲ್ವಾ? ದೇವದೂತ ಬಂದು ಏನ್ ಮಾಡಿದ್ರಂತೆ? ಅದನ್ನ ಜರುಗಿಸಿ ಅದ್ರ ಮೇಲೆ ಕುತ್ಕೊಂಡ್ರಂತೆ. ಎಷ್ಟು ಪರಾಕ್ರಮಶಾಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ದೂಡಲ್ಪಟ್ಟ ದೇವದೂತರುಗಳು ಅವ್ರಿಗೇನಾದ್ರು ವಿಶೇಷವಾದ ಇದಿದೆಯಾ? ಶಕ್ತಿ ಇದೆಯಾ? ಇದೆಯಾ? ಹೇಗೆ ಹೇಳ್ತೀರಾ? ಅವರು ಕೂಡ ತಮ್ಮ ಹೋಲಿಕೆಯನ್ನೇ ಸೃಷ್ಟಿ ಮಾಡಿದ್ರಲ್ಲ ಬ್ರದರ್. ಏನು ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ರು? ಯಾರು ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ರು? ದೇವದೂತರುಗಳು ಯಾವತ್ತಾದ್ರು ದೇವರ ಸೃಷ್ಟಿಯಲ್ಲಿ ಉಂಟು ಮಾಡಿದ್ರ? ಅಲ್ಲ ಬ್ರದರ್, ಪರಿಶುದ್ಧ ದೇವದೂತರಂಗೇನೆ ಅವ್ರನ್ನು ಕೂಡ ಸೃಷ್ಟಿ ಮಾಡಿದ್ರು.
ಪರಿಶುದ್ಧ ದೇವತೆಗಳಿಗೆ ಸೃಷ್ಟಿ ಮಾಡಿದ್ರು. ಬಟ್ ಅವರಿಗೆ ಶಕ್ತಿ ಇದೆಯಾ, ಪವರ್ ಇದೆಯಾ? ಇದೆ ಬ್ರದರ್, ಇದೆ. ಅವ್ರು ಕಳ್ಕೊಂತಾರ ಅವ್ರು ಅಷ್ಟೇನೆ. ಓಕೆ, ಮಾರ್ಕನು ಬರೆದ ಶುಭ ಸಂದೇಶ, ಮಾರ್ಕನು ಬರೆದ ಶುಭ ಸಂದೇಶ. ಇವರು ಕೂಡ ಏನು ಇಲ್ಲಿ ಬರೆದು ಬಿಡೋಣ ಪ್ಲೀಸಲ್ಲ ಮೇಲ್ಗಡೆ, ಅದಕ್ಕೆ ಸರಿ ಸಮನಾಗಿ ಏನು ಮಾಡೋಣ, ಬರೆದು ಬಿಡೋಣ. ಇವರು ದೆವ್ವಗಳು ವಿಶೇಷ ಬಲವನ್ನು ಹೊಂದಿದೆ. ಮಾರ್ಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18 ತನಕ ನಾವು ಓದಬೇಕಾದ್ರೆ ಓದೋದು ಬೇಡ, ಸಾಕು. ನಾನು ಹಾಗೆ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಯೇಸು ಸ್ವಾಮಿ ಏನು ಮಾಡ್ತಾರೆ, ಗಲಿಲಾಯ ಸರೋವರವನ್ನು ದಾಟಿ ಗೆರಸನೇರ ಪ್ರಾಂತ್ಯವನ್ನು ಬರ್ತಾರೆ. ಅಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲೊಬ್ಬ ವ್ಯಕ್ತಿ ದೆವ್ವಗಳಿಂದ ತುಂಬಲ್ಪಟ್ಟ, ದೆವ್ವಗಳಿಂದ ಬಂಧಿತವಾಗಿ ಅಲ್ಲಿ ಕುಳಿತಿರ್ತಾನೆ. ಆ ದೆವ್ವಗಳಿಗೆ ಹೆಸರು ಏನು ಅಂತ ಕೇಳಿದಾಗ ಗಣ ಅಂತ ಹೇಳ್ತಾನೆ. ಅಲ್ಲಿ ವಾಕ್ಯ ನೋಡ್ಬೋದು, 9ನೇ ವಾಕ್ಯ, ನಿನ್ನ ಹೆಸರೇನು ಎಂದು ಯೇಸು ಸ್ವಾಮಿ ಕೇಳಿದಾಗ ಗಣ ಅಂತ ಹೇಳ್ತಾನೆ. ಗಣ ಅಂದರೆ ನಾವು ಬಹುಮಂದಿ ಇದ್ದೇವೆ ಎಂಬುದಾಗಿ ಲೆಕ್ಕ. ಅಲ್ಲಿ ಒಂದು ಕಡೆ ನಾನು ಓದಿದೆ ಗಣ ಅಂತ ಹೇಳಿದ್ರೆ 6,000 ದೆವ್ವಗಳು. ಅದು ಸರಿಯಾಗಿ ನನಗೆ ಗೊತ್ತಿಲ್ಲ, ಬಟ್ 6,000 ದೆವ್ವಗಳು ಸೇರಿ ಒಂದು ಗಣ ಅಂತ ಧರ್ಮ ಪಂಡಿತರು ಬರೆದಿದ್ದಾರೆ. ನಾನೆಲ್ಲೋ ಒಂದು ಪುಸ್ತಕದಲ್ಲಿ ನಾನು ಓದಿದ ನೆನಪಿದೆ, ಬಟ್ ಅಲ್ಲಿ ಯಾವ ಪುಸ್ತಕ ಅಂತ ನನಗೆ ನೆನಪಿಗೆ ಬರ್ತಾ ಇಲ್ಲ. ಓಕೆ, ಇರಲಿ. ಅಂದರೆ ಗಣಗಳು, ಅಲ್ಲಿ ವಾಕ್ಯ ಹೇಳ್ತಾರೆ ಬಹುಮಂದಿ ಇದ್ದೇವೆ ಗಣ. ನೋಡಿ, ಈ ದೆವ್ವಗಳನ್ನು, ಇಷ್ಟು ಬಹುಮಂದಿ ಇರುವಂತಹ ದೆವ್ವಗಳನ್ನು ಯೇಸು ಸ್ವಾಮಿ ಏನು ಮಾಡಿದ್ರು? ಯೇಸು ಸ್ವಾಮಿ ಏನಾದ್ರು ನಿನ್ನನ್ನು ಹಿಡಿತೀನಿ, ಕಟ್ಟಾಕ್ತೀನಿ, ತಲೆ ಮೇಲೆ ಕೈ ಇಕ್ತೀನಿ, ನಿನಗೆ ಜುಟ್ಟಿಡ್ಕೊತೀನಿ, ಶೇಕ್ ಮಾಡ್ತೀನಿ, ಕೋಲ್ ಕೊಡ್ರಿ, ಕೋಲಲ್ಲಿ ಹೊಡಿತೀನಿ, ತಾಯ್ತ ಕಟ್ತೀನಿ, ಅದೆಲ್ಲ ಹೇಳಿದ್ರ? ಅಂತರ ಕಟ್ತೀನಿ, ಇದೆಲ್ಲ ಹೇಳಿದ್ರ? ಏನು ದೂರದಿಂದ ಬರ್ತಿರೋರನ್ನ ಪ್ರಭು ಯೇಸುನ ಕಂಡಿದ್ದೆ ಅವ್ರಿಗೆ ನಡುಕ ಶುರುವಾಗಿ ಈ ತರ ಹೇಳಿದ್ದು. ಅವುಗಳಿಗೂ ಕೂಡ ಶಕ್ತಿ ಇದೆ. ಯಾಕಂದರೆ ಒಂದು ಗಣ ಅಂತ ಹೇಳಿದ್ರೆ ಸರಿಸುಮಾರು 6,000 ದೆವ್ವಗಳ ಒಂದು ಸಮೂಹ. ಯೋಚನೆ ಮಾಡಿ, ಒಂದು ಬಂದ್ರೇ ತಡ್ಕೊಳಕ್ಕಾಗಲ್ಲ ಅಲ್ವಾ? ಇನ್ನು ಅಷ್ಟು ಹೆಚ್ಚಾಗಿ ಬಂತಂದ್ರೆ ಹೆಂಗ್ ತಡ್ಕೊಬೋದು ಹೇಳಿ ನೋಡೋಣ? ಹೆಂಗ್ ತಡ್ಕೊಬೋದು? ಹೇಗೆ ಕಂಡಿಡಿಯಕ್ಕೆ ಸಾಧ್ಯ? ದೆವ್ವ ನಮ್ಮನ್ನ ಆಕ್ರಮಿಸ್ಕೊಂಡಿದೆ ಅಂತ ಹೇಗೆ ಕಂಡಿಡಿಯಕ್ಕೆ ಸಾಧ್ಯ? ಹೇಗೆ ಕಂಡುಹಿಡಿಬಹುದು ಹೇಳಿ ನೋಡೋಣ? ಅವರ ನಡೆವಳಿಕೆಯಲ್ಲಿ ಕಂಡುಹಿಡಿಬಹುದು ಬ್ರದರ್. ಪರಿವರ್ತನೆ ಚೇಂಜ್ ಆಗ್ಬಿಡ್ತಿದೆ ಬ್ರದರ್. ಹಿಂಗೆ ಯಾವ ತರ? ಮಾತಾಡುವ ರೀತಿ. ಅದೇ ಹೆಂಗೆ, ಯಾವ ತರ? ಜುಟ್ಟೆಲ್ಲ ಹಿಂಗೆ ಬಿಟ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅದೆಲ್ಲ ದೆವ್ವನಾ? ಇಲ್ಲ ಬ್ರದರ್, ಅದು ದೇವರ ವಾಕ್ಯದಿಂದ ದೂರ ಇರುತ್ತೆ. ಆಮೇನ್. ಫಸ್ಟ್ ಅದು ಮಾಡೋ ಕೆಲಸ ಅಂತ ಹೇಳಿದ್ರೆ ದೇವರ ವಾಕ್ಯದಿಂದ ದೂರ. ಕೆಲವು ಜನ ಹೇಳ್ತಾ ನೋಡಿದ್ದೀರಾ, ಪ್ರೇಯರ್ಗೆ ಬನ್ನಿ, ಬೈಬಲ್ ಕ್ಲಾಸ್ಗೆ ಬನ್ನಿ. ಅಯ್ಯೋ, ನಾವೆಲ್ಲ ಚರ್ಚ್ಗೆ ಹೋಗಲ್ವಾ? ಚರ್ಚ್ಗೆ ಹೋಗ್ತೀವಿ, ಮತ್ತು ಇಲ್ಲೂ ಬೇರೆ ಚರ್ಚಲ್ಲಿ ಬೈಬಲ್ ಓದಲ್ವಾ? ದೇವರ ವಾಕ್ಯದಿಂದ ಅದು ಬೇರ್ಪಡಿಸುತ್ತೆ. ಎರಡನೇದಾಗಿ ಬೈಬಲ್ ಪ್ರೀತಿಯಿಂದ ಬೇರ್ಪಡಿಸುತ್ತೆ. ಮೂರನೇದಾಗಿ ಬೈಬಲ್ ಶಕ್ತಿಯಿಂದ ಬೇರ್ಪಡಿಸುತ್ತೆ. ನಾಲ್ಕನೇದಾಗಿ ಬೈಬಲ್ ಸತ್ಯದಿಂದ ಬೇರ್ಪಡಿಸುತ್ತೆ. ಐದನೇದಾಗಿ ರಕ್ಷಣೆಯಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ಹಾಗಾಗಿ ಆ ಬೇರ್ಪಡಿಸುವುದಕ್ಕಾಗಿ ಎಷ್ಟು ಡ್ರಾಮಾ ಬೇಕಾದ್ರೂ ಮಾಡುತ್ತೆ. ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು.
ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಪರಿಶುದ್ಧಾತ್ಮರು ಇರುವ ಕಡೆ ಸೈತಾನನಿಗೇನಿಲ್ಲ, ಸ್ವಲ್ಪನೂ ಜಾಗ ಇಲ್ಲ. ಸ್ವಲ್ಪನೂ ಜಾಗ ಇಲ್ಲ. ಪರೀಕ್ಷೆ ಮಾಡಿ ನೋಡಿ. ಬೇಕಾದ್ರೆ ನೀವು ಬೈಬಲ್ ಓದೋಕೆ ಸ್ಟಾರ್ಟ್ ಮಾಡಿ. ಬೈಬಲ್ ಓದೋಕೆ ಸ್ಟಾರ್ಟ್ ಮಾಡಿ ಮನೆಯಲ್ಲಿ. ಅಂದರೆ ಬೈಬಲ್ ಓದಂದರೆ ಕಾಟಾಚಾರಕ್ಕೆ ಓದೋಕೆ ಹೋಗ್ಬಿಡಿ. ಬಹಳ ಗೌರವ ಕೊಟ್ಟು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಅಥವಾ ಬಹಳ ಶಿಸ್ತಾಗಿ ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡು ಬೈಬಲೆಲ್ಲ ಕೆಳಗಡೆ ಇಡಬೇಡಿ. ಅದಕ್ಕೆ ಆದ ಒಂದು ಬಟ್ಟೆ ಇಟ್ಕೊಳ್ಳಿ, ಅಥವಾ ಅದಕ್ಕೆ ಆದ ಒಂದು ಟೇಬಲ್ ಇಟ್ಕೊಳ್ಳಿ. ಟೇಬಲ್ ಇದ್ದರೂ ಕೂಡ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಬೈಬಲ್ ಇಟ್ಟು ಓದೋಕ್ಕೆ ನೀವು ಬಹಳ ಗೌರವದಿಂದ ಬೈಬಲ್ ಓದೋಕ್ಕೆ ಪ್ರಾರಂಭ ಮಾಡಿ ನೋಡೋಣ. ಒಂದು ಹೆಂಡ್ತಿನೇ ಉಲ್ಟಾ ಹೊಡಿತಾಳೆ, ಇಲ್ಲ ಗಂಡನೇ ಉಲ್ಟಾ ಹೊಡಿತಾನೆ, ಇಲ್ಲಾಂದರೆ ಮಕ್ಕಳೇ ಉಲ್ಟಾ ಹೊಡಿತಾರೆ, ಮನೆ ಪೂರ್ತಿ ಬೆಂಕಿ ಹಚ್ಕೊಳ್ಳುತ್ತೆ. ನರಕಕ್ಕೆ ನೀವು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಬೈಬಲ್ ಓದೋಕ್ಕೆ ಮನೇಲಿ ಭಯಭಕ್ತಿಯಿಂದ ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಮನೆಯೇ ನರಕವಾಗಿ ಮಾರ್ಪಡುತ್ತೆ. ಮಾಡಿ ನೋಡಿ. ಗಣಗಳು ಎಂದು ಹೆಸರಿನಿಂದ ಕರೆಯಲ್ಪಡುವಂತಹ ಆ ದೆವ್ವಗಳು ಹಂದಿಯ ಒಳಗೆ ಹೊಕ್ಕಿ ಎಲ್ಲ ಸತ್ತೋಗುತ್ತೆ. ಅವನ್ನ ಬಿಟ್ಟೋದಾಗ, ಆ ದೆವ್ವಗಳು ಅವನ್ನ ಬಿಟ್ಟೋದಾಗ ಆ ವ್ಯಕ್ತಿ ಗುಣ ಹೊಂದುತ್ತಾನೆ. ಅದಕ್ಕೋಸ್ಕರ ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1 ಓದೋಣ. ಯೇಸು ಸ್ವಾಮಿ 12 ಮಂದಿ ಪ್ರೇಷಿತರನ್ನು ಒಟ್ಟಿಗೆ ಕರೆದು ಎಲ್ಲ ದೆವ್ವಗಳನ್ನು ಬಿಡಿಸಲು, ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟರು. ಶಕ್ತಿಯನ್ನು ಕೊಟ್ಟರು. ಶಕ್ತಿಯನ್ನು ಯಾಕೆ ಕೊಡ್ತಾರೆ? ಅವುಗಳಿಗೆ ಶಕ್ತಿ ಇದೆ ಅಲ್ವಾ? ಹೌದಾ? ಈಗ ಒಂದು ಜೀವಿಗೆ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನು ಕೊಂದಾಕ್ಬೇಕಂದ್ರೆ ಅದಕ್ಕಿಂತ ಮೇಲಾದ ಶಕ್ತಿಯನ್ನು ಬಳಸಿದ್ರೆ ಮಾತ್ರ ಅದನ್ನು ನಾವು ನಾಶ ಮಾಡಲಿಕ್ಕೆ ಸಾಧ್ಯ. ಹೌದಾ? ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ರು? ಅಧಿಕಾರ ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಕಾರಣ ಏನಂತಾರೆ? ಅವುಗಳಿಗೆ ಶಕ್ತಿ ಇದೆ, ವಿಶೇಷವಾದ ಶಕ್ತಿ ಇದೆ. ಆ ವಿಶೇಷವಾದ ಶಕ್ತಿಯನ್ನು ನಾನು ಕೊಡುವ ಶಕ್ತಿಯಿಂದ ಏನು ಮಾಡು? ನಾಶ ಮಾಡು. ಆಮೇನ್. ಅರ್ಥ ಆಗ್ತಿದೆಯಾ? ಓಕೆ, ಅರ್ಥ ಆಯ್ತಾ? ಬೇರೆ ಅರ್ಥ ಆಯ್ತಾ? ಇದ್ದೀರಾ? ಇನ್ನೊಂದ್ಸಲ ಹೇಳಿ. ಓಕೆ, ಈಗ 4ನೇ ಪಾಯಿಂಟ್ಗೆ ಹೋಗೋಣ. 4ನೇ ಪಾಯಿಂಟ್ಗೆ, ದೇವದೂತರುಗಳಿಗೆ ದೇಹವಿದೆಯಾ? ದೇವದೂತರುಗಳಿಗೆ ದೇಹವಿದೆಯಾ? ದೇಹ ಇದೆಯಾ? ಇಲ್ಲ ಬ್ರದರ್. ದೇವದೂತರಿಗೆ ದೇಹ ಇಲ್ವಾ? ಇಲ್ಲ ಬ್ರದರ್, ಆತ್ಮ ಇದೆ. ಆತ್ಮ ಇದೆ. ದೇವದೂತರಿಗೆ ಏನಿಲ್ಲ? ದೇಹವಿಲ್ಲ. ದೇಹ ಇಲ್ಲ. ಹೌದಾ? ಓಕೆ, ಒಂದು ವಾಕ್ಯ ಓದೋಣ. ದೇಹ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಒಂದು ವಾಕ್ಯ ಓದೋಣ. ದಾನಿಯೇಲ್ ಪ್ರವಾದಿಯ ಗ್ರಂಥ, ದಾನಿಯೇಲ 10ನೇ ಅಧ್ಯಾಯ 5ನೇ ವಾಕ್ಯ. ಕಣ್ಣೆತ್ತಿ ನೋಡಲು ನಾರು ಬಟ್ಟೆಯನ್ನು ಹೊದ್ದುಕೊಂಡಿದ್ದ
ಉಪಜೀನ ಬಂಗಾರದ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದ ಉಪ ಅಲ್ಲ, ಒಬ್ಬ ಉಫ ವ್ಯಕ್ತಿ ಉಫ ಉಫ ಉಫಜೀನ ಉಫ ಉಫ ಉಫಜೀನ ಬಂಗಾರದ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದ ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಮತ್ತೊಮ್ಮೆ ಓದಿ, ಬೇರೆ ಯಾರಾದ್ರು ನೋಡೋಣ ವಾಕ್ಯವನ್ನ. ಕಣ್ಣೆತ್ತಿ ನೋಡಲು ನಾರು ಬಟ್ಟೆಯನ್ನು ಒದ್ದುಕೊಂಡಿದ್ದ ಊಫಾಜಿನ ಬಂಗಾರದ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದ ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಓಕೆ, ಇನ್ನೊಂದು ವಾಕ್ಯ ಓದೋಣ. ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ 6ನೇ ವಾಕ್ಯ. ನ್ಯಾಯಸ್ಥಾಪಕರ ಗ್ರಂಥ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 6ನೇ ವಾಕ್ಯ. ತರುವಾಯ ಆ ಸ್ತ್ರೀ ತನ್ನ ಗಂಡನ ಬಳಿಗೆ ಹೋಗಿ, ಒಬ್ಬ ದೇವಪುರುಷ ನನ್ನ ಹತ್ತಿರ ಬಂದಿದ್ದನು, ಅವನ ರೂಪ ದೇವದೂತನ ರೂಪದಂತೆ ಗಂಭೀರವಾಗಿತ್ತು. ಎಲ್ಲಿಂದ ಬಂದಿರಿ ಎಂದು ನಾನು ಅವನನ್ನು ಕೇಳಲಿಲ್ಲ. ಅವನು ತನ್ನ ಹೆಸರನ್ನು ತಿಳಿಸಲಿಲ್ಲ. ಈ ಎರಡು ವಾಕ್ಯಗಳನ್ನು ಓದಬೇಕಾದ್ರೆ ದೇವದೂತರಿಗೆ ದೇಹ ಇದೆಯಾ ಇಲ್ವಾ? ಇದೆ ಬ್ರದರ್. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 5ನೇ ವಾಕ್ಯ ನಾವು ನೋಡಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ ಅಂತ ಹೇಳಿದ್ರೆ ಶರೀರ ಇದ್ರೆ ಮಾತ್ರ ಕಾಣಿಸೋದು, ಇಲ್ಲಾಂದ್ರೆ ಕಾಣಿಸಲ್ಲ. ಹೌದಾ? ಒಬ್ಬ ಶರೀರ ಇದ್ರೆ ಮಾತ್ರ ಆ ವ್ಯಕ್ತಿ ಕಾಣಿಸ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕಣ್ಣಿಂದ ನೋಡಕ್ಕೆ ಆಗೋದಿಲ್ಲ. ಆಗಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಶರೀರ ಇರಬೇಕು. ಶರೀರ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ಆ ವ್ಯಕ್ತಿ ಇದ್ದಾರೆ ಅಂತ. ದೇವದೂತರಿಗೆ ದೇಹ ಇದೆ. ದೇಹ ನಾನು ಹೇಳ್ತಲ್ಲ, ವಾಕ್ಯ ಹೇಳ್ತಾ ಇದೆ. ಹೌದಾ? ನಂಬ್ತೀರಾ ನಂಬಲ್ವಾ? ವಾಕ್ಯ ಇದ್ರೆ ನಂಬಲೇಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಇದು ಈಗ ನೀವ್ ಹೇಳಿದ್ದು ಸರಿ. ದೆವ್ವಗಳಿಗೆ ದೇಹ ಇಲ್ಲ ಬ್ರದರ್, ಅದಕ್ಕೆ ದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ವಾಕ್ಯ ಕೇಳೋಣ ಅಲ್ವಾ? ವಾಕ್ಯ ನೋಡೋಣ. ಬೈಬಲ್ ಬಿಟ್ಟು ನಾವು ಏನ್ ಮಾಡೋದು ಬೇಡ ಅಲ್ವಾ? ನಿಜನಾ? ಹೌದು ಬ್ರದರ್. ಯಾರು ಮಾತಾಡ್ತಲ್ವಲ್ಲ, ಯಾಕೆ? ಇದ್ದೀರಾ ಇಲ್ವಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 16. ಇವುಗಳಾದ ಮೇಲೆ, ಇವುಗಳ ವಾಕ್ಯ ನೋಡಿ, ಅಲ್ಲಿ ನೋಟ್ಸ್ ನಾನು ಬರೆದಿದ್ದೀನಿ. ಸಾರಿ, ಒಂದು ನಿಮಿಷ, ನಾವು ಉಲ್ಟಾ ಬರೆದಿದ್ದೀನಿ. 16 13. ಇವುಗಳಾದ ಮೇಲೆ ಕಪ್ಪೆಗಳಂತಿದ್ದ 3 ದುಷ್ಟಾತ್ಮಗಳನ್ನು ನಾನು ಕಂಡೆ. ಅವು ಘಟಸರ್ಪದ ಬಾಯೊಳಗಿಂದಲೂ ಮೃಗದ ಬಾಯೊಳಗಿಂದಲೂ ಕಪಟ ಪ್ರವಾದಿಯ ಬಾಯೊಳಗಿಂದಲೂ ಹೊರಟು ಬಂದವು. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ ಅದೇ ವಾಕ್ಯವನ್ನ. ಇವುಗಳಾದ ಮೇಲೆ ಕಪ್ಪೆಗಳಂತಿದ್ದ 3 ದುಷ್ಟಾತ್ಮಗಳನ್ನು ನಾನು ಕಂಡೆ. ಅವು ಘಟಸರ್ಪದ ಬಾಯೊಳಗಿಂದಲೂ ಮೃಗದ ಬಾಯೊಳಗಿಂದಲೂ ಕಪಟ ಪ್ರವಾದಿಯ ಬಾಯೊಳಗಿಂದಲೂ ಹೊರಟು ಬಂದವು. ಒಂದು ಶರೀರ ಬಾಯೊಳಗಡೆಯಿಂದ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್. ಅಂದ್ರೆ ಇದರ ಅರ್ಥ ಏನು? ಅದಕ್ಕೆ ಶರೀರ ಇಲ್ಲ ಅಂತ. ಅದಕ್ಕೆ
ಶರೀರ ಇಲ್ಲ. ದೆವ್ವಗಳಿಗೆ ಶರೀರ ಶರೀರ ಇಲ್ಲ, ಬೇರೆ ಸ್ಪಿರಿಟ್. ಇಲ್ಲ. ಹಾಗಾದ್ರೆ ಅಲ್ಲಿ ಕಾಣಿಸ್ಕೊಳ್ತು ಇಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳ್ತಾರಲ್ಲ, ಇದು ಹೆಂಗೆ? ಇದು ಹಿಂಗೆ ಹೌದಾ? ಅಲ್ಲಿ ಕಾಣಿಸ್ಕೊಳ್ತು ಇಳಿಸ್ಕೊಳ್ಕೊಳ್ ಪ್ರಶ್ನೆ ಕರೆಕ್ಟ್ ಆಗಿದೆಯಾ ನಾನು ಕೇಳ್ತಾರದು? ಕರೆಕ್ಟ್ ಇದೆ brother. ಮತ್ತೆ ಉತ್ತರ ಕೊಡ್ಬೇಕು ತಾನೆ ನೀವು. ಪ್ರಶ್ನೆ ಕರೆಕ್ಟ್ ಆಗಿದ್ರೆ ಉತ್ತರ ಕೊಡ್ಲೇಬೇಕು ನೀವು. ಹಾಗೆ ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ಸುಮ್ಮನೆ ಕೂತಿದ್ದು ಸಾಕು ಇಷ್ಟು ವರ್ಷ. ಸುಮ್ಮನೆ ಕುತ್ಕೊಳ್ಳೋದು, ಹೋಗೋದು, ಚರ್ಚ್ಗೆ ಹೋಗೋದು, ಹಿಂಗೆ ಕುತ್ಕೊಳ್ಳೋದು, ಹಿಂಗೆ ತಲೆನಾಡಿಸ್ಕೊಳ್ಳೋದು, ಹಿಂಗೆ ಮಾಡ್ಕೊಳ್ಳೋದು, ಬರೋದು, ಪರಂಪ್ರಸಾದ ಅಂತ ತಗೊಳ್ಳೋದು, ವಾಪಸ್ ಬರೋದು, ಸಾಕು. ಇನ್ಮೇಲಾದರೂ ಬಾಯಿ ತೆಗೀರಿ. ಕಾರಣ ಕಾಲ ಸನ್ನಿಹಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 12ರಲ್ಲಿ 6:12 ವಾಕ್ಯ ಓದಿ. ಎಫೆಸಿ ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಅಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟಗಣಗಳ ವಿರುದ್ಧ. ಅಶರೀರ ಅಂದ್ರೆ ಏನು? ಅಶರೀರ ಅಂದ್ರೆ ಏನು? ಶರೀರವಿಲ್ಲದು, ಶರೀರ ಇಲ್ಲದೆ ಇರೋದು. ಅರ್ಥ ಆಗ್ತದೆ ನಿಮ್ಗೆ? ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಅಲ್ಲಿ ಕಾಣಿಸ್ತು ಇಲ್ಲಿ ಕಾಣಿಸ್ತು ಅಂತ ಹೇಳೋದು ಅದು ಯಾವ ರೀತಿ? ಅದು ಯಾವ ರೀತಿ? ಕಾಣಿಸುತ್ತೆ, ಸಡನ್ ಆಗಿ ತಿರುಗಿ ನೋಡಿದ್ರೆ ಅಲ್ಲಿ ಇರಲ್ಲ, ಬೇರೆ ಕಡೆ ಇರುತ್ತೆ. ಹೇಗೆ? ಮಾಯಾ. ಸ್ಪಿರಿಟ್ ಅಲ್ವಾ ಬ್ರದರ್? ಅದಕ್ಕೆ ಆತ್ಮ ಅಲ್ವಾ? ಆತ್ಮ ಹೆಂಗೆ? ನಿಮ್ಮ ಕಣ್ಣಿಗೆ ಮಾತ್ರ ಹೆಂಗ್ ಕಾಣಿಸುತ್ತೆ? ನಿಮ್ಮ ಕಣ್ಣಿಗೆ ಮಾತ್ರ ಹೆಂಗ್ ಕಾಣಿಸುತ್ತೆ? ಅದಕ್ಕೊಂದು 2 ಕಾರಣ ಇರುತ್ತೆ. ಒಂದು, ಅದನ್ನ ನೋಡಿದ್ರೆ ನಿಮಗೆ ಭಯ, ಇಲ್ಲಾಂದ್ರೆ ನಿಮ್ಮನ್ನ ನೋಡಿದ್ರೆ ಅದಕ್ಕೆ ಭಯ. ನಂಬ್ತೀರಾ? ನನ್ನನ್ನು ನೋಡಿದ್ರೆ ಅದಕ್ಕೆ ಭಯ ಅಂತ ನಂಬ್ತೀರಾ? ನಿಮ್ಮನ್ನ ನೋಡಿ ಹಿಂಗೆ ಎದೆ ಮೇಲೆ ಕೈ ಇಟ್ಕೊಂಡು ನನ್ನನ್ನ ನೋಡಿದ್ರೆ ಅದಕ್ಕೆ ಭಯ ಹೇಳಕ್ ಸಾಧ್ಯ ಇದೆಯಾ? ಹೌದು ಬ್ರದರ್, ದೇವರ ವಾಕ್ಯ ಇರಬೇಕು ಬ್ರದರ್. ಫಸ್ಟ್ ನಮ್ಮನ್ನ ನೋಡಿ ಅದು ಭಯ ಬೀಳಕ್ಕೆ. ಪ್ರಶ್ನೆ ಏನು ಹೇಳಿ? ಪ್ರಶ್ನೆಯನ್ನು ನೋಡಿ ಅದು ಎದುರುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಇಲ್ಲ ಬ್ರದರ್. ಆ ನಂಬಿಕೆ ನಿನ್ ಮೇಲೆ ಬೆಳೆಸ್ಬೇಕು ಬ್ರದರ್. ನಾವು ಇನ್ಮೇಲೆ ಬೆಳೆಸ್ಬೇಕಾ? ನಾವು ಅಷ್ಟು ಇಲ್ಲ, ಅಷ್ಟು ದೃಢ ವಿಶ್ವಾಸದಲ್ಲಿ ಇಲ್ಲ. ಈಗ ವಾಕ್ಯಗಳು ಕೇಳಬೇಕಾದ್ರೆ ಎಲ್ಲರೂ ನಾವು ಅರ್ಥ ಮಾಡ್ಕೋತೀವಿ ಬ್ರದರ್. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದ್ದರೆ ನೀವು ಏನು ಬೇಕಾದರೂ ಕೇಳ್ಬೋದು, ಅದು ನಿಮಗೆ ಆನ್ ದ ಸ್ಪಾಟ್ ದೊರಕುತ್ತದೆ. ಇದು ದೇವರ ವಾಗ್ದಾನ ಅಲ್ವಾ? ಹೌದು. ಹಾಗಾಗಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ದೇವರ ವಾಕ್ಯಗಳೊಂದಿಗೆ ಜೀವಿಸ್ತಾನೋ ಅವನನ್ನ ನೋಡಿದಾಗ ದೆವ್ವಗಳಿಗೆ ಏನು ಆಗುತ್ತೆ? ಭಯ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ಅಧಿಕಾರ ಕೊಟ್ಟಿದ್ದಾರೆ ಅಲ್ವಾ? ಶಕ್ತಿ ಕೊಟ್ಟಿದ್ದಾರೆ. ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 1ನೇ ವಾಕ್ಯ. ಶಕ್ತಿ ಯಾರು ಕೊಟ್ಟಿದ್ದಾರೆ? ಶಕ್ತಿ ಯಾರು ಕೊಟ್ಟಿದ್ದಾರೆ ಹೇಳಿ ನೋಡೋಣ. ನಮಗೆ. ಹೌದಾ? ಹೌದು ಬ್ರದರ್. ನಿಜನಾ? ಶಕ್ತಿ ಯಾರಿಗೆ ಕೊಟ್ಟಿದ್ದಾರೆ? ಮಾತಾಡಿ ಬೇಗ ಮಾತಾಡಿ, ಟೈಮ್ ಆಯ್ತು. ನಮಗೆ ಬ್ರದರ್. ನಿಮಗೆ? ಓಕೆ, ನೀವು ಬಿಡಿ. ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ ಬ್ರದರ್. ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ಹೌದಾ? ಹೌದು ಬ್ರದರ್. ಓಕೆ, ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ನಂಬ್ತೀರಾ ಇದನ್ನ? ಹೌದು ಬ್ರದರ್. ನಂಬ್ತೀರಾ? ಹೌದು ಬ್ರದರ್. ನಿಜನಾ? ನಿಜ ಬ್ರದರ್. ಪ್ರತಿಯೊಬ್ಬೊಬ್ಬರಿಗೂ ಕೊಟ್ಟಿದ್ದಾರೆ. ಹೌದು ಬ್ರದರ್, ನಿಜ. ಮಾರ್ಕನು ಬರೆದ ಶುಭ ಸಂದೇಶ. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಒಂದೇ ಒಂದು ಪ್ರಶ್ನೆ.
ನೀವು ನಿಮ್ಮ ಮನೆಯಲ್ಲಿ ಮನೆ ಕೀನ ಅಥವಾ ಬೀರು ಕೀನ ಯಾರು ಕೊಡ್ತೀರಾ? ಇಬ್ಬರು ಮಕ್ಕಳಿರ್ತಾರೆ, ಯಜಮಾನರಿಗೆ ಬ್ರದರ್. ನಂಬಿಕೆ ಉಳ್ಳ ಮಗನಿಗೆ ಬ್ರದರ್. ಕೈ ಕೊಡ್ತೀವಿ ಬ್ರದರ್. ಏನ್ ಹೇಳಿ? ನಂಬಿಕೆ ಉಳ್ಳ ಮಕ್ಕಳ ಕೈಯಲ್ಲಿ. ನಂಬಿಕೆ ಉಳ್ಳ ಮಕ್ಕಳ ಕೈಯಲ್ಲಿ. ನಂಬಿಕೆ ಉಳ್ಳ ಮಕ್ಕಳ ಕೈಗೆ ನೀವು ಕೊಡ್ತೀರಾ. ಯಾವ್ದನ್ನ? ಜವಾಬ್ದಾರಿ ಉಳ್ಳ ಮಕ್ಕಳು, ಜವಾಬ್ದಾರಿ ಮಕ್ಕಳು. ಸರಿ. ಹಾಗಾದ್ರೆ ಈಗ ದೇವರ ರಾಜ್ಯ ಎಲ್ಲರಿಗೂ ಕೊಟ್ಬಿಡ್ತಾರಾ? ಇಲ್ಲ ಬ್ರದರ್. ಹಿಂಗೆ ಹೇಳಿದ್ರು ಹಿಂಗೆ ಹೇಳ್ತೀರಾ, ಹಿಂಗೆ ಹೇಳಿದ್ರು ಹಿಂಗೆ ಹೇಳ್ತೀರಾ. ಯಾವ್ದನ್ನ ನಂಬೇಕು ನಾನೀಗ? ದೇವರು ಚಿತ್ತದ ಪ್ರಕಾರ ನಡೆಯೋ ಮಕ್ಕಳ ಕೈ ಕೊಡ್ತಾರೆ ಬ್ರದರ್. ಯಾರು ಜವಾಬ್ದಾರಿಯಿಂದ ಇರ್ತಾರೋ ದೇವರು ಅದೇ ಹೇಳಿದ್ದು, ಕೇಳಿಸಿಕೊಳ್ಳುವಾಗ ಏನ್ ಮಾಡ್ಬೇಕಂತೆ? ಎಚ್ಚರಿಕೆಯಿಂದ ಕಿವಿ ಕೊಟ್ಟು ಯಾರು ಕೇಳಿಸ್ಕೊಳ್ತಾರೋ ಅವರಿಗೆ ಏನ್ ಮಾಡ್ತಾರೆ? ಸ್ವರ್ಗ ಸಾಮ್ರಾಜ್ಯ ಸಿಗುತ್ತದೆ. ಸ್ವರ್ಗ ಸಾಮ್ರಾಜ್ಯ ರಹಸ್ಯಗಳನ್ನ ದೇವರು ಬಹಿರಂಗ ಪಡಿಸ್ತಾರೆ. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿರೋರ್ಗಲ್ಲ. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಕುತ್ತಿಗೆಲೊಂದು ಶಿಲ್ಬೆ ಹಾಕ್ಕೊಂಡು ನಾನು ಕ್ರೈಸ್ತ ಅಂತ ಹೇಳೋರ್ನ ಲೋಕ ನಂಬಬಹುದು, ಆದರೆ ದೇವ್ರು ನಂಬಲ್ಲ. ಅದಕ್ಕೋಸ್ಕರನೇ ತಲಂತು ಸಾಮರ್ಥ್ಯ ಹೇಳಿದ್ದು. ಏನಂತ? ಅಲ್ಲಿ ಪ್ರಯೋಜಕ, ಕೆಲಸಗಾರ. ಅಲ್ಲಿ ಕೆಲಸಗಾರ ಅಂತ ಬಳಸಿದಾರ ಅಥವಾ ಯಜಮಾನ ಅಂತ ಬಳಸಿದಾರ? ಸ್ವಲ್ಪ ನೋಡಿ. ತಲಂತು ನಾಣ್ಯಕ್ಕೆ ಹೋಗೋಣ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 14ರಿಂದ. ಅಲ್ಲಿರುವಂತಹ 3 ಜನರನ್ನ ದೇವರು ತೋರಿಸ್ತಾರೆ. ಆ ಜನರನ್ನ ಸೇವಕ ಅಂತ ಕರೀತಾರ ಅಥವಾ ಯಜಮಾನ ಅಂತ ಕರೀತಾರೆ? ಸೇವಕ ಅಂದ್ರೆ ಏನು? ಯಜಮಾನನ ಆಳು ಅಲ್ವಾ? ಕೆಲಸ ಮಾಡದಿರೋರ್ನ ನೀವು ಕೆಲ್ಸಕ್ಕೆ ಇಟ್ಕೊಂಡಿರ್ತೀರ ಮನೇಲಿ? ಇಟ್ಕೊಳ್ಳಲ್ಲ, ಕೆಲಸ ಮಾಡೋರ್ನೇ ಇಟ್ಕೊಳ್ಳೋದು. ಹಾಗಾದ್ರೆ ನಾನು ಬುದ್ಧಿವಂತರು ಅಲ್ವಾ? ದೇವರು ದಡ್ರು ಅಲ್ವಾ? ಕರೆಕ್ಟ್? ಅರ್ಥ ಆಗ್ತದೆಯಾ? ಪ್ರಶ್ನೆ ಅರ್ಥ ಆಗ್ತದೆ? ಕೆಲಸ ಮಾಡದೇ ಇರುವಂತ ಕೆಲಸಗಾರರನ್ನ ನಾವು ಜೊತೆಲೇ ಇಟ್ಕೊಂಡು ಅವನಿಗೆ ಟೈಮ್ ಕರೆಕ್ಟಾಗಿ ಏನು ಕೊಡ್ತೀವಿ? ಕೂಲಿ ಕೊಡ್ತೀವಿ. ಆದರೆ ದೇವ್ರೇನು ಮಾಡ್ತಾರೆ? ಅಲ್ಲ, ಕೆಲಸ ಮಾಡದಿರೋರನ್ನ ನಾವು ಇಟ್ಕೊಳ್ಳಲ್ಲ, ಆದರೆ ದೇವ್ರು ಇಟ್ಕೊಬೇಕು ಅಲ್ವಾ? ಹೌದಾ? ಇಲ್ಲ ಬ್ರದರ್, ಖಂಡಿತ ಇಟ್ಕೊಳ್ಳಲ್ಲ. ಯಾರು ದೇವರ ಸೇವೆ ಮಾಡ್ತಾರೋ ಅವ್ರಿಗೆ ದೇವರಿಗೆ ಕಿವಿಗೊಟ್ಟು ಯಾರು ದೇವರಿಗಾಗಿ ಕಾರಣ ಕೊಡೋದಲ್ಲ. ಕೆಲವು ಜನ ಕಾರಣ ಕೊಡ್ತಾರೆ, ನೋಡಿದ್ದೀರಾ? ಯಾಕೆ ಚರ್ಚಿಗೆ ಬರಲಿಲ್ಲ? ಇಲ್ಲ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಇಲ್ಲ ಇವ್ರು ಬಂದಿದ್ರು, ಅವ್ರು ಬಂದಿದ್ರು, ಅದಾಗಿತ್ತು, ಇದಾಗಿತ್ತು, ಪ್ರೇರಕ್ ಅದು ಎಲ್ಲದಕ್ಕೂ ಒಂದು ಸಿದ್ಧ ಕಾರಣ ಇಟ್ಕೊಂಡಿರ್ತಾರೆ. ದಿನಗಳು ಈಗ ಅವರು ಸುಳ್ಳು ಹೇಳ್ಬೋದು, ಇಲ್ಲ ಅಂತಲ್ಲ, ಆದರೆ ಅಂತಿಮ ದಿನಗಳು ಯಾವಾಗ ಆರದ ಬೆಂಕಿಯಲ್ಲಿ ನಾವು ಹೋಗಿ ಬೀಳ್ತೀವೋ, ನಾವು ನಮ್ಮ ಕುಟುಂಬ ಹೋಗಿ ಬೀಳುತ್ತೋ, ಆಗ ಖಂಡಿತವಾಗಲೂ ಅವತ್ತಾಗುವಂತಹ ವೇದನೆ ಇದೆಯಲ್ಲ, ತುಂಬ ಘೋರವಾದದ್ದು. ದೇವರು ನಮಗೆ ಇವತ್ತಿಗೂ ಕೂಡ 25 ವರ್ಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. 25 ವರ್ಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವರು ನಾಶ ಮಾಡಲಿಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಲಿಲ್ಲ, ಬದಲಾಗಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಅವ್ರು ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ 2 ಸೆಕೆಂಡ್ ಸಾಕು. 2 ಸೆಕೆಂಡ್ ಇಡೀ ಭೂಮಿನೇ ನೀರು ಆವರಿಸ್ಕೊಳ್ಳುತ್ತೆ. ಭೂಮಿಲಿ ಎಷ್ಟು % ನೀರಿದೆ ಅಂತ ಗೊತ್ತಾ ನಿಮಗೆ? ಎಷ್ಟು % ನೀರಿದೆ? 3/4 ಅಂದರೆ 75% ಅಲ್ವಾ? ಅಂದ್ರೆ 75% ನೀರಿದೆ, 25% ಭೂಮಿ ಇದೆ 75% ಅಲ್ವಾ?
ಕರೆಕ್ಟಾ? ಹೌದು. ದೇವರು ಒಂದೇ ಒಂದು ನುಡಿ ಹೇಳಿದ್ರೆ ಆ 75% ಒಂದೇ ಸೆಕೆಂಡಲ್ಲಿ ಮುಚ್ಕೊಳ್ಳುತ್ತೆ. ಒಂದೇ ಸೆಕೆಂಡ್ ಸಾಕು. ಆದರೆ ದೇವರು ನಾಶ ಮಾಡಲಿಕ್ಕೆ ನಮಗಿನ್ನೂ ಏನು ಮಾಡಿಲ್ಲ, ಇನ್ನೂ ಗಣನೆಗೆ ತಗೊಂಡಿಲ್ಲ. ಅರ್ಥ ಆಗ್ತಿದೆಯಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತು ಬ್ರದರ್. ದೇವರ ರಾಜ್ಯ, ಆ ರಾಜ್ಯಕ್ಕಾಗಿ ನಾವೇನಾದ್ರು ಮಾಡಬೇಕು ಅನ್ನೋ ಒಂದು ತವಕ, ಒಂದು ಆಸೆ ಬರದೇ ಹೋದರೆ ಖಂಡಿತವಾಗಲೂ ದೇವರ ಆ ವಾಗ್ದಾನಗಳನ್ನು ಅಂಗೀಕಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ 3 ಸೇವಕರಲ್ಲಿ 5, 2, 1 5 ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಾಗಾಗಿ 10 ಪಡ್ಕೊಳ್ತಾರೆ. 2 ಕೆಲಸ ಮಾಡ್ತಾರೆ, ಅವರು 4 ಪಡ್ಕೊಳ್ತಾರೆ. ಕೊನೆಯದಾಗಿ ಉಳಿದುಕೊಳ್ಳುವಂತಹ ಆ ಸೇವಕ 1, ಆತ ಕೆಲಸ ಮಾಡಲ್ಲ. ಹಾಗಾಗಿ ಅವನಿಗೆ ಅಪ್ರಾಮಾಣಿಕ ಅಥವಾ ಅಪ್ರಯೋಜಕ, ಅವನನ್ನು ನರಕದ ಕಾರ್ಗತ್ತಲು ಬ್ರದರ್. ತಳ್ಳಿ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆ ಕಾರ್ಗತ್ತಲಿಗೆ ನಾವು ಹೋಗಬಾರ್ದು ಅಂತ ಹೇಳಿದ್ರೆ ಕೆಲಸ ಮಾಡಲೇಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಆಯ್ತು ಬ್ರದರ್. ಓಕೆ, ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ.